ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಫ್ರೈಡೆ ಒಳ್ಳೆ ಟ್ರೆಂಡಿಂಗ್ ಆಗಿತ್ತು. ನಾನು ನಿಮಗೆ ಆಲ್ರೆಡಿ ನಿನ್ನೆನೆ ಒಂದು ಲೈನ್ ಹಾಕಿದ್ದೆ, ಎಕ್ಸ್ಟೆಂಡೆಡ್ ಲೈನ್. ಈಗ ಆಲ್ ಟೈಮ್ ಹೈ ಇಂದ ಈ ಝೋನ್ ವರೆಗೆ ಹಾಕಿದಾಗ ಅದು ಇಲ್ಲಿ ರೀಟೆಸ್ಟ್ ಆಯ್ತು ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆ ಮೂವ್ಮೆಂಟ್ ಸಿಗ್ಬೋದು ಅಂತ. ಸೊ ಮೇಲ್ಗಡೆ ಇತ್ತಂದ್ರೆ CA ನೋಡಿ, ಕೆಳಗಡೆ ಬಂತಂದ್ರೆ ನಾವು ಪುಟ್ ಆಪ್ಷನ್ ನೋಡೋಣ ಅಂತ. ಬಟ್ ಅದು ಒಳ್ಳೆ ರೀತಿಯಲ್ಲಿ ಮೇಲ್ಗಡೆನೆ ಬ್ರೇಕ್ಔಟ್ ಆಗಿ ಹೊರಟಿತ್ತು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನ್ ಮಾಡ್ತಾ ಅಂತ ಹೇಳಿದ್ರೆ, ರೀಟೆಸ್ಟ್ಗೆ ತಿರ್ಗಾ ಈಗೇನ್ ಇಲ್ಲಿವರೆಗೆ ಕೆಳವರೆಗೆ ಬಂದು ನಂತರ ಹೋಯ್ತು. ಹೋಗ್ಬೇಕಾದ್ರೆ ಸ್ವಲ್ಪ ಒಂದು 3 ಕ್ಯಾಂಡಲ್ ಸ್ಲೋ ಮಾಡ್ತು. 3 ಕ್ಯಾಂಡಲ್ ಸ್ಲೋ ಆಗಿ ನೆಕ್ಸ್ಟ್ ಈ ಹೈಕ್ಕಿಂತ ಮೇಲೆ ಸೀದಾ ಹೋಯ್ತು. ಸೀದಾ ಹೋಗಿ ಒಂದೇ ಸಲ ಪಾಯಿಂಟ್ಸ್ ಗಳನ್ನೆಲ್ಲ ಕೊಟ್ಟಿತ್ತು. ಈಗ ನಾವು ಆಪ್ಷನ್ಸ್ ಅಲ್ಲಿ ನೋಡುದಂತ ಆದ್ರೆ, ಆಪ್ಷನ್ಸ್ ಅಲ್ಲಿ ನೋಡಿ, ಸಿ ನಲ್ಲಿ ನೋಡಿದಾಗ ಸಿ ನಲ್ಲಿ ಎಕ್ಸಾಕ್ಟ್ಲಿ ಅದು ಬೆಳಿಗ್ಗೆ ಒಂದ್ಸಲಿ ಹೋಗಿದ್ದು ನಮ್ಮ ಲೈನ್ ಇಂದನೇ ಹೊರಟಿದೆ 68 ಇಂದ. ಅಲ್ಲಿಂದ ಹೋಗಿದ್ದು ಮತ್ತೆ ಅಗೇನ್ 68ಗೆ ಬಂದು 68 ಇಂದ ಹೊರಟಿದ್ದು ಸೀದಾ ಹೋಗಿದೆ. ನಾವಿಲ್ಲಿ ಓಪನಿಂಗ್ ಹತ್ರ ಒಂದ್ ಸ್ವಲ್ಪ ಜಾಗ್ರತೆ ಮಾಡ್ತಿದ್ವಿ, ಓಪನಿಂಗ್ ಬ್ರೇಕ್ ಆದ್ರೆ ನೋಡೋಣ ಅಂತ. ಸೊ ಅದು ಓಪನಿಂಗ್ ಬ್ರೇಕ್ ಆಗ್ತಿದ್ದಂಗೆನೆ ಸೀದಾ ಹೋಗಿದೆ. 82 ನಲ್ಲಿ ನಮ್ದೆಲ್ಲರದು ಬೈ ರೇಟ್ ಇತ್ತು. 82 ಇಂದ ಹೊರಟಿದ್ದು ನಾವು 120 ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಅದು 144 ಬಂದಾಗ ನಾವು ಕ್ವಿಟ್ ಮಾಡಿದ್ವಿ. ಬಟ್ ಅದು 191 ವರೆಗೂ ಹೋಗಿದೆ. ಒಳ್ಳೆ ಮೊಮೆಂಟಮ್ ಎರಡೇ ಕ್ಯಾಂಡಲ್ ಅಲ್ಲಿ ಕಂಪ್ಲೀಟ್ ಮಾಡ್ದ. ಇದಾದ್ಮೇಲೆ ನಾವು ಸಿಸ್ಟಮ್ ಕ್ಲೋಸ್ ಮಾಡಿ ನಾವು ಏನು ಟ್ರೇಡ್ ಮಾಡಿಲ್ಲ, ಕ್ಲೋಸ್ ಮಾಡಿ ಸುಮ್ಮನೆ ಕೂತಿದ್ವಿ. ಯಾಕಂದ್ರೆ ಗೊತ್ತಿತ್ತು, ಯಾಕಂದ್ರೆ DK ಮಾಡ್ತಾನೆ. ನೀವು ಶುಕ್ರವಾರ ಬೇರೆ ಏನು ಇಲ್ಲೇನೆ DK ಮಾಡ್ತಾ ಕೂತಿರ್ತಾನೆ ಅಂತ, ಅದಕ್ಕೋಸ್ಕರ ನಾವು ಕ್ಲೋಸ್ ಮಾಡಿ ಕೂತಿದ್ವಿ. ಅದಾದ್ಮೇಲೆ ನಾನು ನಿಮ್ಗೂ ಒಂದು ಗ್ರೂಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳಿದ ವಿಡಿಯೋ ಪ್ರಕಾರಕ್ಕೆ ನಿಮ್ಗೂ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ, ಈ ಝೋನ್ ಬ್ರೇಕ್ ಆಗೋವರೆಗೆ ಏನು ಮಾಡಬೇಡಿ ಅಂತ. ಸೊ ಈ ಝೋನ್ ಒಳಗೆ ಏನಾಯ್ತು, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದ್ದು ಮತ್ತೆ ತಿರ್ಗಿ ಅದೇ ಝೋನ್ ಒಳಗೆ ಇತ್ತು. ಅದಾದ್ಮೇಲೆ ಈ ಝೋನ್ ಬ್ರೇಕ್ ಆಗಿತ್ತು, ರೀಟೆಸ್ಟ್ ಆಗಿ ಮತ್ತೆ ಆಲ್ ಟೈಮ್ ಹೈ ವರೆಗೆ ಬರ್ಬೇಕಂತ ಹೇಳಿತ್ತು. ಒಂದು 2 ರೂಪಾಯಿ 3 ರೂಪಾಯಿ ಹೆಚ್ಚು ಕಮ್ಮಿಲಿ ಬಂದು ನಿಂತಿದೆ. ಮತ್ತೆ ಅಗೇನ್ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಗೇನ್ ಈ ಝೋನ್ ಒಳಗೇನೆ ಮಾರ್ಕೆಟ್ ಬಂದಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ ಒಂದೇ ಒಂದು, ಇಲ್ಲಿ ಒಂದು ಬ್ರೇಕ್ ಆಗಿ ರೀಟೆಸ್ಟ್ ಆಯ್ತಲ್ಲ, ಇದೇ ಫ್ಲೋ ನಲ್ಲಿ ಏನಾರ ಮೇಲೆ ಹೋಗಿದ್ರೆ ನಮ್ಗೆ ಇದು ಒಳ್ಳೆ ಟ್ರೇಡ್ ಸಿಕ್ತಿತ್ತು. ಇದೊಂದು ಸ್ವಲ್ಪ ಕೆಳಗೆ ಇಳಿದು ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದ್ರಿಂದ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಬಟ್ ಎನಿ ಹೌ 182 ನಾವು ಹೇಳಿದ್ದಂತ ಸ್ಟ್ರೈಕ್ ಪ್ರೈಸ್ 82. ಸೊ 82 ದಾಟ್ತಿದ್ದಂಗೆನೆ ನಾವು ತಗೊಂಡಿದ್ದೀವಿ. ಕೆಲವರು 88 ತಗೊಂಡಿದ್ದಾರೆ, ಕೆಲವರು 82 ತಗೊಂಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಮ್ದು 108 ನಂತರ 119 ವರೆಗೆ. ಬಟ್ ಅದು ವಿತೌಟ್ ನಾವು ಎಕ್ಸಿಟ್ ಮಾಡ್ಲಿಕ್ಕೂ ಪುರ್ಸೋತಿಲ್ದೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಟ್ರೇಡ್ ಬೆಳಿಗ್ಗೆನೆ ಕೊಟ್ಟಿದ್ದು. ಮತ್ತೆ ಯಾವ ಟ್ರೇಡ್ ಇರ್ಲಿಲ್ಲ. ಫರ್ದರ್ ಮಾಡ್ಬೇಕಂತಿದ್ರು ಸಹ ಇಲ್ಲಿ ರೀಟೆಸ್ಟ್ ಆದಾಗ ತಕೊಂಬೋದಿತ್ತು 144 ವರೆಗೆ. ಅಂಡ್ ನೆಕ್ಸ್ಟ್ ಇದು ಬ್ರೇಕ್ ಆದ ನಂತರ ರೀಟೆಸ್ಟ್ ಆಗಿಲ್ಲ. ಸೊ ಈ ರೀತಿಯಲ್ಲಿ ನಮ್ಗೆ ಟ್ರೇಡಿಂಗ್ ಮಾಡಬಹುದು. ಸೊ ಅದು ಪ್ರಕಾರವಾಗಿ ಎಲ್ಲ ನೋಡಿ, ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಟ್ರೆಂಡ್ ಲೈನು ಗೊತ್ತಿತ್ತು, ಈ ಆರೆಂಜ್ ಲೈನ್ ಗಿಂತ ಮೇಲೆ ಇದೆ. ಅದಲ್ಲದೆ ನಮ್ದು ಇದು ಆಲ್ ಟೈಮ್ ಹೈದೊಂದು ಝೋನ್ ಹಾಕಿದ್ವಿ, ಆ ಝೋನ್ ಅನ್ನ ಒಂದೇ ಸ್ಟ್ರೆಚ್ ಅಲ್ಲಿ ಬ್ರೇಕ್ ಆಗಿದೆ. ತಿರ್ಗಾ ಈ ಝೋನ್ ದಾಟಿ ಒಳಗ್ ಬಂದ್ರೆ ಮಾರ್ಕೆಟ್ ಫುಲ್ ನೆಗೆಟಿವ್ ಆಗುತ್ತೆ. ಮೇಲಿದ್ದ ಸಮಯ ಪಾಸಿಟಿವ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಮ್ಮ ಆರೆಂಜ್ ಲೈನ್ ಅನ್ನೇ ರೆಸಿಸ್ಟೆನ್ಸ್ ತಕೊಂಡೇ ಫಾಲ್ ಆಗಿದೆ. ಒಂದೇ ಒಂದು ಏನಂದ್ರೆ, ಮಧ್ಯಾಹ್ನ ಮೇಲೆ ಟ್ರೇಡ್ ಅಲ್ಲಿ ಇದು ರೀಟೆಸ್ಟ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತು. ಇಲ್ಲೇ ರೀಟೆಸ್ಟ್ ಮಾಡಿ ಚೆನ್ನಾಗಿರ್ತಿತ್ತು, ನಂತರ ಆಗಿದ್ರಿಂದ ಅಲ್ಲಷ್ಟು ಪ್ರೀಮಿಯಂ ಕೊಡ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಮಾಡ್ದ. ನೋಡಿ, ಇಲ್ಲಿ ಪ್ರೀಮಿಯಂ ಎಲ್ಲ ಇಲ್ಲ, 4 ರೆಡ್ ಅಲ್ಲಿ ಹೋಗಿದೆ. ಕರೆಕ್ಟ್ ಅಲ್ವಾ? ಫುಲ್ ರೆಡ್, ಏನು ನಮಗೆ ಪ್ರೀಮಿಯಂ ಸಿಗ್ಲಿಲ್ಲ. ಇದು ಈ ರೀತಿ ಮಾರ್ಕೆಟ್ ಇವತ್ತಿದ್ದು. ಸೊ ಒಳ್ಳೆ ರೀತಿಯಲ್ಲಿ ಇನ್ಕಮ್ ನೀವು ಮಾಡಿರ್ತೀರಿ. ಸೊ ಕೆಲವರೆಲ್ಲ ಮೆಸೇಜ್ ಮಾಡಿದಿರಿ, ಯೂಟ್ಯೂಬ್ ಅಲ್ಲಿ ನೀವು ಕೊಡುವಂತ ಲೈನ್ಸ್ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗ್ತಿದೆಯೋ ಯೂಸ್ಫುಲ್ ಅಂತ ಬರೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಯೂಸ್ಫುಲ್ ಆಗ್ತಾ ಇದೆ ಅಂತ. ನನ್ಗೂ ಅದೊಂದು ಮೋಟಿವೇಶನ್ ಸಿಗುತ್ತೆ, ನನಗೂ ಡೈಲಿ ಮಾಡ್ಲಿಕ್ಕೆ. ಇಲ್ಲಿ ನಮಗೂ ಮೋಟಿವೇಶನ್ ಸಿಗಲ್ಲ. ಸೊ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಸುಮ್ಮನೆ ಸೈಲೆಂಟ್ ಆಗ್ತೀವಿ. ಅದ್ರ ಬದಲು ನಿಮಗೂ ಒಂದು ಅದು ರಿಯಲಿ ಯೂಸ್ಫುಲ್ ಇತ್ತಂದ್ರೆ ಇಸ್ ಯೂಸ್ಫುಲ್ ಅಂತ ಹೇಳಿ, ಸೊ ದಟ್ ನಮ್ಗದು ನಾವು ಅವ್ರಿಗೆ ನಮಗೂ ಒಂದು ಡೈಲಿ ಮೆಸೇಜ್ ಅಥವಾ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಸೋಮವಾರ ಎಲ್ಲಿರುತ್ತೆ ಅಂತ ನೋಡಿ. ಈ ಲೈನ್ಸ್ ಗಳನ್ನ ನಾನು ನಿಮಗೆ ಯಾಕೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ, ನಾವು ಫಸ್ಟ್ 1 ಡೇ ಪ್ರೀವಿಯರ್ ಹಾಕಿದೀವಿ, ಒಂದ್ ದಿವಸ ಬಿಫೋರ್ ಅಲ್ಲಿ ಹಾಕಿದೀವಿ. ಸೊ ದಟ್ ನಮ್ಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಲೈನ್ಸ್ ಎಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಓಕೆನಾ? ಈಗ ನಮ್ದು ಝೋನ್ ಮೇಲ್ಗಡೆ ಬಂದಿದ್ರಿಂದ ನಾವು ಶಿಫ್ಟ್ ಆಗ್ತೀವಿ. ನಮ್ಮ ಝೋನು ಮೇಲ್ ಹೋಗುತ್ತೆ 24,753.55. ಇದು ನಮ್ಮ ಅಪ್ಪರ್ ಲಿಮಿಟ್.
ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗ್ಬೋದು 24,691.90 ವರೆಗೆ. ಅಂದ್ರೆ ಒಂದು ಯಾವಾಗ್ಲೂ ನಾವು ಒಂದು 50 ಪಾಯಿಂಟ್ ಇದೊಂದು ಝೋನ್ ಮಾಡಿರ್ತೀವಿ. ಕೆಲವು ಸಲ 50, ಕೆಲವು ಸಲ 60, ಅಕಾರ್ಡಿಂಗ್ ಟು ದ ನಮ್ಮ ಮಾರ್ಕೆಟ್ ಮೂಮೆಂಟಮ್. ಓಕೆನಾ? ಈಗಿನ ಈ ಟ್ರೆಂಡ್ ಲೈನ್ ಏನು ಯೂಸ್ಫುಲ್ ಬರಲ್ಲ. ನೆಕ್ಸ್ಟ್ ಇದು ಟ್ರೆಂಡ್ ಲೈನ್ ಒಳಗೆ ಬಂದಾಗ ನಾವು ಮತ್ತೆ ನೋಡೋಣ. ಅಂಡ್ ಡೌನ್ ಅಲ್ಲಿ ನೋಡಿದಾಗ ನಮ್ಗೆ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಸಪೋರ್ಟ್ ತಗೊಂಡಿದೆ, ಸಾರಿ, ಆ ಸಪೋರ್ಟ್ ತಗೊಂಡಿರೋ ನಂಬರ್ ನೋಡಿದಾಗ 24,492.5. ಇದು ಸೈಕಾಲಜಿಕಲ್ ನಂಬರ್. ಹೌದು, 24,500 ಅನ್ನೋದು ಸೈಕಾಲಜಿಕಲ್ ನಂಬರ್. ಸೊ ಆ ಸೈಕಾಲಜಿಕಲ್ ನಂಬರ್ ಅಲ್ಲೂ ವರ್ಕ್ ಆಗುತ್ತೆ. ಇದು ಬ್ರೇಕ್ ಆಗಿ ಕೆಳಗೆ ಬಿದ್ರು 430 ವರೆಗೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಈ ಝೋನ್ ಒಳಗೆ. ಯಾಕೆಂದ್ರೆ ಇದನ್ನ ನೋಡಿ, ಇದನ್ನ ರೆಸಿಸ್ಟೆನ್ಸ್ ತಗೊಂಡು ಬ್ರೇಕ್ ಆಗಿದೆ, ಒಂದೇ ಜಟ್ಕಲ್ ಬ್ರೇಕ್ ಆಗಿದೆ. ಸೊ ಆ ಒಂದು ಫ್ಲೋ ಇದು ಬ್ರೇಕ್ ಆದ ಮೇಲಿಂದ ನಾವು ಅದನ್ನ ಫಾಲೋ ಮಾಡಬೇಕು. ಇದು ದಾಟಿ ಬಂದೆ, ಈಗ ನಮ್ಗೆ ನಾಳಿದ್ದು ಇದು ಎರಡೇ ಝೋನ್ ಅಲ್ಲಿ ನಾವು ಟ್ರೇಡ್ ಮಾಡುವಂತದ್ದು. ಇದು ದಾಟಿ ಕೆಳಗೆ ಬಂದರೆ ನಾವು ಫರ್ದರ್ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಈ ಝೋನ್ ವರೆಗೂ ಇದೆ. ನೋಡಿ, ನಿನ್ನೆ ಒಂದೇ ಕ್ಯಾಂಡಲ್ 193 273, ಅಂದ್ರೆ ಒಂದು ಆವರೇಜ್ 90 ಪಾಯಿಂಟ್ಸ್ ತಕೊಂಡೋಗಿ ರಿವರ್ಸಲ್ ತೆಗೆದಂತ ಕ್ಯಾಂಡಲ್. ಆ ಕ್ಯಾಂಡಲ್ ವರೆಗೆ ನಮ್ಗೆ ಬರುವಂತ ಚಾನ್ಸಸ್ ಇದೆ. ಸೊ ನಾವು ಎಕ್ಸ್ಪೆಕ್ಟ್ ಅದನ್ನೇ ಮಾಡ್ತಾ ಇದೀವಿ. ಒಂದು 24,231 ವರೆಗೂ ಬರ್ಬೋದು ಫಾಲ್ ಆದ್ರೆ. ಅಲ್ಲಿವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಇಲ್ಲಿಂದ ಅದು ರಿವರ್ಸಲ್ ಆಗಿದ್ದು. ಸೊ ದಟ್ ನೋಡಿ, ಇಲ್ಲಿ ಒಂದ್ಸರಿ ಜಂಕ್ಷನ್ ಅಲ್ಲಿ ಸಪೋರ್ಟ್ ತಗೊಂಡಿದೆ, ತಿರ್ಗಾ ಇದೇ ಜಾಗದಲ್ಲಿಂದಾನೆ ಮೇಲ್ ಬಂದಿದೆ. ಸೊ ಇದಕ್ಕೆ ನೆಕ್ಸ್ಟ್ ಝೋನ್ ಬೇಡ, ಇಲ್ಲೇ ಇರ್ಲಿ. ಸೊ ಇಲ್ಲಿಂದ ಫಾಲ್ ಆಯ್ತಂದ್ರೆ ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮೇಲ್ಗಡೆ ಇದ್ರೆ ಈ ಝೋನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಂಬರ್ಸ್ ಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಕಾಣುತ್ತೆ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಒಳ್ಳೆ ರೀತಿಯಲ್ಲಿ ಸಿಸ್ಟಮ್ಯಾಟಿಕಲಿ ಡಿಸಿಪ್ಲಿನ್ ಅಲ್ಲಿ ಟ್ರೇಡ್ ಮಾಡಿ. ಕೆಲವರು ಕಮೆಂಟ್ಸ್ ಮಾಡಿದ್ದೀರಿ ಸ್ವಲ್ಪ ಡಿಸಿಪ್ಲಿನ್ ಬಗ್ಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಅಂತ. ಸ್ವಲ್ಪ ಟೈಮ್ ಕನ್ಸ್ಟ್ರೈನ್ ಆಗ್ತಿದೆ, ಸ್ವಲ್ಪ ಎಲ್ಲ ಪರ್ಸನಲ್ ವರ್ಕ್ ಗಳು ಜಾಸ್ತಿ ಆಗ್ತಿದೆ. ಸೊ ಅದನ್ನೆಲ್ಲ ಸೆಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ. ಹಾಗೆ ನಿಮ್ ಫ್ರೆಂಡ್ಸ್ಗೂ ತಿಳಿಸಿ. ಕೋರ್ಸ್ ಸೇರೋರು ಬನ್ನಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ ಕೋರ್ಸ್ ಸೇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.